ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ್ರಿಗೆ ತುಂಬಾನೇ ಹುಷಾರಿಲ್ಲಮ್ಮ, ತುಂಬಾ ಸೀರಿಯಸ್ ಆಗಿದ್ದಾರೆ. ಈಗ್ಲೂ ಆಗ್ಲೂ ಅನ್ನೋ ತರ ಇದ್ದಾರೆ. ಸತ್ಯ ಹೇಳ್ಬೇಕು ಸರಿ, ಅಜ್ಜಿ ಈಗಿರೋ ಪರಿಸ್ಥಿತಿನಲ್ಲಿ ಇದನ್ನೆಲ್ಲ ಹೇಗ್ ಹೇಳೋದು? ನೀನ್ ಒಬ್ಳೆ ಹೋಗೋ ಹಾಗಿಲ್ಲ, ಗುಂಡನ್ನು ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಕ್ಕರ ಏನಾಯ್ತು? ಏನ್ ಯೋಚನೆ ಮಾಡ್ತಾ ಕೂತಿದ್ದೀರಾ? ಅತ್ತೆ ಬಂದಿದ್ರು, ಅಜ್ಜಿಗೆ ಮೈ ಹುಷಾರಿಲ್ವಂತೆ. ಹೌದಾ? ಏನಾಯ್ತಂತೆ ಅಜ್ಜಿಗೆ? ಅವ್ರ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಅಂತೆ. ಬೆಡ್ ರಿಡನ್ ಆಗಿದಾರಂತೆ. ಈಗ್ಲೂ ಆಗ್ಲೂ ಅನ್ನೋ ತರ ಇದ್ದಾರಂತೆ. ಅವ್ರಿಗೆ ಮನೇಲಿಲ್ಲ, ವೃದ್ಧಾಶ್ರಮದಲ್ಲಿದ್ದಾರಂತೆ. ಅಜ್ಜಿ ವೃದ್ಧಾಶ್ರಮದಲ್ಲಿದ್ದಾರಾ? ಯಾಕೆ? ಈ ವಯಸ್ಸಲ್ಲಿ ಯಾರಿಗೂ ಭಾರ ಆಗ್ಬಾರ್ದಂತ. ಅಲ್ಲ ಕರೆ, ಇದೇನಕರೆ ಹೀಗೆ? ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ವಿಷಯ ಕೇಳಿ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ನನಗೂ ಹಾಗೆ ಆಗ್ತದೆ ಮಲ್ಲಿ. ಏನೋ ಒಂಥರ ಸಂಕಟ, ಮನ್ಸಿಗೆ ತುಂಬಾನೇ ಬೇಜಾರಾಗ್ತದೆ. ಅದು ಅಲ್ಲದೆ ಅಜ್ಜಿ ನನ್ನನ್ನ, ಗೌತಮ್ ಅವ್ರನ್ನ, ಅಪ್ಪನ ನೋಡ್ಬೇಕು ಅಂತ ಹಠ ಹಿಡ್ದಿದಾರಂತೆ. ನಮ್ಮೆಲ್ಲರನ್ನು ನೋಡೋದೇ ಅವ್ರ ಕೊನೆ ಆಸೆ ಅಂತೆ. ಹಾಗಿದ್ರೆ ಅಜ್ಜಿ ಕತೆ ಅಷ್ಟೇನೆ ಬಿಡಿ. ಅವ್ರ ಕೊನೆ ಆಸೆ ಆಗಿನೇ ಉಳ್ದೋಗುತ್ತೆ. ಅದು ಈಡೇರೋದು ತುಂಬಾನೇ ಕಷ್ಟ. ಅಜ್ಜಿ ಉಳಿಯೋದು ಪಾಪ ಕಷ್ಟನೇ. ಮಲ್ಲಿ ಏನ್ ಮಾತಾಡ್ತಿದ್ಯಾ? ಸಾರಿ, ಇಂಥ ಪರಿಸ್ಥಿತಿಲಿ ಹೀಗೆಲ್ಲ ಮಾತಾಡಬಾರ್ದು, ಕೆಟ್ಟದನ್ನು ಬಯಸಬಾರ್ದು ಅಂತ ನನಗೂ ಗೊತ್ತು. ಅಜ್ಜಿ ಅನ್ನೋ ಕನಿಕರ, ಸೆಂಟಿಮೆಂಟ್ ನನಗೂ ಇದೆ ಅಕ್ಕರೆ. ಆದ್ರೆ ಏನ್ ಮಾಡೋದು? ಯಾರು ಏನೇ ಹೇಳಿದ್ರು, ಏನೇ ಮಾಡಿದ್ರು ನೀವು ಮಾತ್ರ ನಿಮ್ಮ ಹಠನ ಬಿಡಲ್ವಲ್ಲ. ಜಪ್ಪಯ್ಯ ಅಂದ್ರು ಬಾವ್ನ ಜೊತೆ ನೀವು ಅಲ್ಲಿಗೆ ಹೋಗಲ್ವಲ್ಲ. ನೀವು ಮನ್ಸು ಬದಲಾಯಿಸೋ ಚಾನ್ಸೇ ಇಲ್ವಲ್ಲ. ಅದೇ ತಾನೇ ರಿಯಾಲಿಟಿ. ಅದಕ್ಕೆ ಹೀಗೆಲ್ಲ ಹೇಳ್ದೆ. ಸರಿ ಅಕ್ಕರೆ, ನನಗೊಂದು ತುಂಬಾನೇ ಓದ್ಕೊಳ್ಳೋಕಿದೆ, ನಾನು ಹೋಗ್ತೀನಿ. ನೀವು ನೋಡಿ ಏನ್ ಮಾಡ್ತೀರಾ ಅಂತ. ಆದ್ರೆ ಪಾಪ ಅಜ್ಜಿ. ಮಲ್ಲಿ, ಒಂದು ನಿಮಿಷ ನೋಡು. ನನ್ಗೇನು ಅರ್ಥ ಆಗ್ತಿಲ್ಲ, ತಲೆನೇ ಓಡ್ತಿಲ್ಲ, ತುಂಬಾ ಗೊಂದಲದಲ್ಲಿದ್ದೀನಿ. ಏನಾದ್ರೂ ಐಡಿಯಾ ಇದ್ರೆ ಹೇಳು. ನನ್ಗೆ ಅವ್ರ ಜೊತೆ ಹೋಗೋದಕ್ಕಾಗಲ್ಲ. ಅಜ್ಜಿ ಮನ್ಸು ಕಷ್ಟ ಕೊಡೋದು ನಂಗೆ ಇಷ್ಟ ಇಲ್ಲ. ಅಜ್ಜಿ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ತುಂಬಾನೇ ಬೇಜಾರಾಗುತ್ತೆ. ಏನ್ ಮಾಡೋದು? ನೋಡುದ್ರಾ ಇದಕ್ಕೆ ನಾನು ಹೇಳಿದ್ದು, ನೀವು ನಿಮ್ಮ ಹಠನ ಬಿಡಲ್ಲ ಅಂತ. ಅಜ್ಜಿ ಇಂಥ ಪರಿಸ್ಥಿತಿಯಲ್ಲಿ ಇದ್ರೂ, ಅವ್ರಿಗೆ ಹೀಗೆಲ್ಲ ಆಗಿದ್ರು ನಿಮ್ಮ ಮನ್ಸು ಮಾತ್ರ ಕರಗ್ತಾ ಇಲ್ವಲ್ಲ. ಅಲ್ಲ ಕರೆ, ಅಜ್ಜಿ ಮೇಲೆ ನಿಮ್ಗೆ ನಿಜವಾಗ್ಲೂ ಅನುಕಂಪ, ಪ್ರೀತಿ ಇದ್ರೆ ನೀವು ಮತ್ತೆ ಬಾಬ್ನವ್ರು ಎಲ್ಲ ಮರ್ತು ಬಂದು ಆಗ್ಬೋದಲ್ವಾ? ಇಲ್ಲಿ ಇಟ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೋಬೋದಲ್ಲ, ಆರೈಕೆ ಮಾಡ್ಬೋದಲ್ಲ. ಯಾರಿಗೆ ಗೊತ್ತು, ಅವ್ರಿಗೆ ಇದೇ ಕೊರಗಾಗಿರ್ಬೋದಲ್ವಾ ಕರೆ? ಮೊಮ್ಮಗನ ಜೀವನ ಹೀಗೆಲ್ಲ ಆಯ್ತು ಅಂತ ಹೇಳಿ ಕೊರಗ್ತಾ ಇರ್ತಾರೆ. ಯಾರಿಗೆ ಗೊತ್ತು, ಇದೆಲ್ಲ ಸರಿ ಆಯ್ತು ಅಂತಂದ್ರೆ ಇನ್ನೂ 10-20 ವರ್ಷ ಬದುಕ್ಬೋದಲ್ವಾ? ಅಕ್ಕರೆ, ಎಲ್ಲದು ನಿಮ್ ಕೈಯಲ್ಲೇ ಇದೆ. ನೀವ್ ನೋಡಿ ಏನ್ ಮಾಡ್ತೀರಾ ಅಂತ. ಏನ್ ಹೇಳ್ತಿದ್ಯಾ ಮಲ್ಲಿ? ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ಏನ್ ಮಾಡ್ಲಿ ಮಲ್ಲಿ ಅಂತ ಕೇಳ್ತಾ ಇದ್ದೀರಾ. ನಾನು ಹೇಳೋದನ್ನ ಹೇಳಿದ್ದೀನಿ ಅಕ್ಕರೆ. ಇನ್ ಮುಂದೆ ನೀವುಂಟು, ನಿಮ್ಮ ಯಜಮಾನ್ರು ಉಂಟು, ಅಜ್ಜಿ ಉಂಟು, ನಿಮ್ಮ ಫ್ಯಾಮಿಲಿ ಉಂಟು. ನನ್ನ ಮತ್ತೆ ಮಧ್ಯದಲ್ಲಿ ಕರಿಬೇಡಿ ಅಕ್ಕರೆ. ಇಷ್ಟೆಲ್ಲ ಹೇಳಾದ್ಮೇಲೂ ಕೆಲವೊಬ್ರು ಬದಲಾಗಲ್ಲ ಅಂತಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಂಗೆ ಓದ್ಕೊಳ್ಳೋಕ್ಕಿದೆ. ದಯವಿಟ್ಟು ಮತ್ತೆ ನಾನು ಕರೆದು ಏನು ಮಾಡಲಿ ಮಲ್ಲಿ ಅಂತ ಕೇಳಬೇಡಿ. ನಿಮಗೇನು ತೋಚುತ್ತೋ ನೀವು ಅದನ್ನು ಮಾಡಿ. ಭೂಮಿಕಾ ಏನು ಹೇಳಿದ್ರು? ನಾನು ಹೇಳೋದೆಲ್ಲ ಹೇಳಿದೆಪ್ಪ, ಅವಳೇನೂ ಹೇಳಿಲ್ಲ. ಏನೋ ಒಳ್ಳೇದಾಗ್ಬೋದು ಅಂತ ಆಸೆಲಿ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನು ಉಳಿದಿತ್ತು ನಿಮ್ಮಿಬ್ರು ಇಷ್ಟ. ಯಾರಿಗೂ ಬಲವಂತ ಮಾಡೋ ಸ್ಥಿತಿಲಿ ಇಲ್ವಲ್ಲ ನಾನು. ಅತ್ತೆ ಸಮಾಧಾನಕ್ಕೆ ಅಂತ ನೀವಿಬ್ರು ಬರ್ತೀರಾ ಅಂತ ಹೇಳ್ತೀನಿ. ಏನ್ ಮಾಡ್ಬೇಕು? ಏನಾದ್ರೂ ತೇಪೆ ಹಚ್ಚಬೇಕಲ್ಲಪ್ಪ. ಯಾರೋ ಮಾಡಿದ ಗಾಯಕ್ಕೆ ಇನ್ಯಾರೋ ಮುಲಾಮ್ ಹಚ್ಕೊಂಡು ಕೂತಿರ್ಬೇಕು.
ಗಾಯ ಮಾಡಿದವ್ರಿಗಂತೂ ಕನಿಕರ ಕರುಣೆ ಏನೂ ಇಲ್ವಲ್ಲ. ಏನು ಮಾಡಬೇಕು? ಎಲ್ರಿಗೂ ಅವ್ರವ್ರ ಹಠನೇ ಮುಖ್ಯಪ್ಪ. ಸರಿ ಬಿಡು, ಏನು ಹೇಳಿದ್ರು ಏನು ಪ್ರಯೋಜನ ಇಲ್ಲ. ಹೊಳೆಲಿ ಹುಣಸೆ ಹಣ್ಣು ತೊಳೆದಾಗೆ, ನೀರಲ್ಲಿ ಹೋಮ ಮಾಡ್ದಂಗೆ ಅಷ್ಟೇ. ಈಗ ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ. ಹೋಗ್ಲಿ ಬಿಡು, ನಾನೇನು ಬರ್ತೀನಿ. ಒಂದು ನಿಮಿಷ. ಯಾಕೆ ಮತ್ತೆ ವಾಪಸ್ ಬರಬೇಡ ಅಂತ ಹೇಳ್ತಿದೀಯ? ಅದಲ್ಲಮ್ಮ, ಅಜ್ಜಿಗೆ ನನಗೆ ಫೋನ್ ಮಾಡಕ್ಕೆ ಹೇಳು, ನಾನು ಫೋನಲ್ಲಿ ಮಾತಾಡ್ತೀನಿ. ಅಲ್ಲಿ ಫೋನ್ ಎಲ್ಲ ಮಾಡೋಕ್ಕಾಗಲ್ಲ. ಅದು ಡಾಕ್ಟ್ರು ಅಜ್ಜಿಗೆ ಫೋನ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅವ್ರಿಗೆ ತುಂಬಾ ಸುಸ್ತು, ಆಗಲ್ಲಪ್ಪ ಫೋನ್ ಎಲ್ಲ ಮಾಡೋದಕ್ಕೆ. ಸರಿ, ಒಂದು ಕೆಲಸ ಮಾಡ್ತೀನಿ. ಭೂಮಿಕಾ ಅವ್ರಂತೂ ಬರಲ್ಲ, ನಾನೇ ಬಂದು ಒಂದ್ಸತಿ ಅಜ್ಜಿಗೆ ಮುಖ ತೋರಿಸ್ತೀನಿ. ಅವ್ರಿಗೆ ನೆಮ್ಮದಿನಾದ್ರೂ ಸಿಗುತ್ತೆ. ಬಾ. ಇಲ್ಲಪ್ಪ, ಅಯ್ಯೋ ಅದೆಲ್ಲ ಆಗೋದೇ ಇಲ್ಲ. ಹಾ, ಆ ಥರ ಮಾಡೋದಿದ್ರೆ ನಾನೇ ಇಲ್ಲಿವರೆಗೂ ಬರ್ತಿದ್ದೆ. ಅಜ್ಜಿ ಆಸೆ ಇರೋದು ನಿಮ್ಮಿಬ್ರನ್ನ ಜೋಡಿಲಿ ನೋಡ್ಬೇಕು ಅಂತ, ನೀವಿಬ್ರು ಒಟ್ಟಿಗೆ ಇರೋದನ್ನ ಕಣ್ ತುಂಬ್ಕೋಬೇಕು ಅಂತ. ಮಲ್ಲಿ ಮಲ್ಲಿ, ಅಕ್ರೆ ಇಷ್ಟೊತ್ತಾಯ್ತು, ಅಪ್ಪು ಯಾಕಿನ್ನೂ ಬಂದಿಲ್ಲ? ಇನ್ನೆಲ್ಲಿಗೆ ಹೋಗಿರ್ತಾನೆ ಅಕ್ರೆ? ಹುಡುಗರ ಜೊತೆ ಆಟ ಆಡಕ್ ಹೋಗಿರ್ತಾನೆ. ಬರ್ತಾನೆ ಬಿಡಿ. ನೋಡಿ, ನೀವ್ ಹೇಳ್ತಿದಂಗೆ ಬಂದ. ಸಾರಿ ಮಮ್ಮಿ, ಸ್ವಲ್ಪ ಬರೋದು ಲೇಟ್ ಆಯ್ತು. ಪರವಾಗಿಲ್ಲ ಬಿಡು. ಸರಿ, ಈಗ ಕೈ ಕಾಲು ಮುಖ ತೊಳ್ಕೊಂಡು ಓದ್ಕೊಳಕ್ ಕೂತ್ಕೋತೀನಿ. ಏನಪ್ಪ ನಾನು ಕೇಳ್ತಾ ಇರೋದು? ಇವನ್ ಬಾಯಲ್ಲಿ ಇಂಥ ಮಾತಾ? ಒಂದ್ ನಿಮಿಷ ಇರೋ ಅಪ್ಪು, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಮಮ್ಮಿ, ಮಾತಾಡೋಕಲ್ಲ ಟೈಮ್ ಇಲ್ಲ. ಆಲ್ರೆಡಿ ನಾನು ಎಷ್ಟೊಂದು ಓದೋದಿದೆ, ನಾನು ಹೋಗ್ತೀನಿ. ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ? ತುಂಬಾ ದಿನ ಆಯ್ತು ನಾವೆಲ್ಲೂ ಆಚೆ ಹೋಗಿಲ್ಲ, ಸೊ ಹಾಗೆ ಹೋಗ್ ಬರೋಣ. ಈ ಅಕ್ಕೋರ್ ಏನ್ ಮಾತಾಡ್ತಾ ಇದಾರೆ? ಹೊರಗಡೆ ಹೋಗೋಣ ಅಂತನಾ? ಅದನ್ನು ಇಷ್ಟೊತ್ತಲ್ಲಿ? ಇಲ್ಲೇನೋ ಮಿಸ್ ಹೊಡಿತಿದೆ ಅಲ್ಲ. ನಿನ್ಗೆ ಇಷ್ಟವಾದ ತಿಂಡಿ ಎಲ್ಲ ಕೊಡಿಸ್ತೀನಿ. ಹಾಗೆ ಹೋಗಿ ಸುತ್ತಾಡ್ಕೊಂಡು ಮಾತಾಡ್ಕೊಂಡು ಬರೋಣ. ನಿಮ್ಗೆ ನನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ಸಲ್ವಾ? ನಿನಗೆ ಓದ್ಕೊಳ್ಳೋದು ತುಂಬಾ ಇದೆ, ನೀನು ಓದ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರ್ತೀಯ. ನೀನು ಓದ್ಕೋ, ನಾನು ಅಪ್ಪು ಹೋಗಿ ಬರ್ತೀವಿ. ಬಾಪು, ನಾವು ಮಮ್ಮಿ, ನಾನು ನಿಮ್ ಜೊತೆ ಬಂದ್ರೆ ನನ್ ಕೆಲಸ ಯಾರು ಮಾಡೋರು? ನೀನ್ ಜಾಣ ಬಿಡು, ನೀನ್ ಒಂದ್ಸಲ ಓದ್ಕೊಂಡ್ರೆ ಎಲ್ಲಾನು ತಲೆಗೆ ಹತ್ಕೊಂಡ್ಬಿಡುತ್ತೆ. ಆಹಾ, ಬಾರಿ ಡೌ ಮಾಡ್ತೀನಿ ಮಮ್ಮಿ. ನಿಮ್ಗೇನಾದ್ರೂ ಆಗ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಅದು ಅಲ್ಲದೆ ನಾವು ಆಚೆ ಹೋಗಿ ವಾಕ್ ಮಾಡ್ಕೊಂಡು ಬಂದ್ರೆ ತಲೆ ಫ್ರೆಶ್ ಆಗಿರುತ್ತೆ. ಓದ್ಕೊಂಡಿದ್ದೆಲ್ಲ ಪಟ್ಪಟ ಅಂತ ತಲೆಗೆ ಹತ್ಕೊಳುತ್ತೆ. ಅದಕ್ಕೆ ಹೋಗಿ ಬರೋಣ, ಅರ್ಧ ಗಂಟೆ ಅಷ್ಟೇ, ಹೋಗಿ ಬಂದ್ಬಿಡೋಣ ಬಾ. ನನ್ ಬಾಣನ ತಿರುಗಿಸಿ ನನಗೆ ಬಿಡ್ತಾ ಇದ್ದೀರಾ? ಇಲ್ಲೇನೋ ದೊಡ್ಡದಾಗೆ ನಡೀತಾ ಇದೆ. ದೊಡ್ಡದಾಗೆ ಸ್ಕೀಮ್ ಹಾಕಿದ್ದಾರೆ. ಅದೇನು ಅಂತ ಕಂಡುಹಿಡಿಬೇಕಲ್ಲ. ಏನ್ ಮಮ್ಮಿ ನೀವು ಓದೋ ಟೈಮಲ್ಲಿ ಓದ್ಕೋ, ಆಟ ಆಡ್ಬೇಡ ಅಂತ ಅಂತೀರಾ. ಈಗ ನೋಡಿದ್ರೆ ನೀವೇ ಆಚೆ ಹೋಗೋಣ ಅಂತ ಇದ್ದೀರಾ. ನೀವ್ ಹಾಕಿದ ರೂಲ್ಸ್ನ ನೀವೇ ಬ್ರೇಕ್ ಮಾಡ್ತಾ ಇದ್ದೀರಾ. ಕರೆಕ್ಟ್ ಆಗಿ ಕೇಳಿದೆ ಕಣ. ಅಮೃತಧಾರೆ